ಸಾಹೇಬರು ಮಾತಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ದಯಮಾಡಿ ಯಾರು ಹೋಗಬಾರ್ದು. ಸಾಹೇಬರು ಮಾತಾಡ್ತಾ ಇದ್ದಾರೆ, ದಯಮಾಡಿ ಶಾಂತಿ ಕೂತ್ಕೊಳ್ಬೇಕು. ಎಲ್ಲ ಉಂಡು ಬಂದಿರ ಉಂಬರಿದ್ರಿ ಹುಗ್ಗಿ ಗಿಗ್ಗಿ ಮಾಡ್ತಿರಲಿಲ್ಲ ಮತ್ತಾಯ್ತು. ವಿಶೇಷವಾಗಿ ಇವತ್ತು ಶಂಶಾನಗರ ಗ್ರಾಮದಲ್ಲಿ ವಿಶ್ವರತ್ನ ಭಾರತ ರತ್ನ ಸರ್ಕಾರ ಕೊಟ್ಟಿದ್ದು, ವಿಶ್ವರತ್ನ ಜನರು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ವಿಶೇಷವಾಗಿ ಮೈಸೂರಿನಿಂದ ಬೀದರ್ನಿಂದ ಶಂಶಾನಗರ ತನ ಪೂಜ್ಯ ಗುರುಗಳಾದ ಸ್ವಾಮಿ ಪ್ರಕಾಶ್ ಜ್ಯೋತಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ಮತ್ತೆಲ್ಲ ಬಂತೇಜಿಯವರು ಮತ್ತು ನಮ್ಮ ಸ್ವಾಮಿಗಳದ್ದು ಎಲ್ಲ ಪಾದಕ್ಕೆ ನಮಸ್ಕರಿಸಿ, ಈ ಭಾಗದ ಶಾಸಕರು ಆತ್ಮೀಯರಾದ ಶೈಲೇಂದ್ರ ಬೆಲ್ದಾಳೆ ಅವರೇ ಮತ್ತೆಲ್ಲ ಒಬ್ಬರದ ತಗೊಂಬಲ್ ನೋಡ್ರ ಎಲ್ಲ ಈ ಒಂದು ಸಂಘಟನೆಗೆ ಮತ್ತು ಈ ಒಂದು ಹೋರಾಟಕ್ಕೆ ಎಲ್ಲ ಭಾಗಿಯಾದಂತ ಎಲ್ಲ ಮುಖಂಡರುಗಳೇ ಮತ್ತು ವಿಶೇಷವಾಗಿ ಹುಗ್ಗಿಯವ್ರು ಬಂದಿದ್ದಾರೆ, ಅವ್ರದ್ದು ಭಾಷಣ ಬಹಳ ಇರ್ತದ. ಮತ್ತೆ ಇಲ್ಲೆಲ್ಲ ನಡೆದಂತ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳೇ, ಸಂವಿಧಾನ ನಾವು ಕೈ ಮುಂದಿಟ್ಟು ಏನದು ಬೋಧನೆ ಮಾಡಿದೆವು ಅದು ಒಂದೇ ಅರ್ಥ ಮಾಡ್ಕೊಂಡ್ರೆ ಸಾಕಿದೆ. ಇಡೀ ನಮ್ಮ ಜೀವಮಾನದಲ್ಲಿ ನಾವು ಏನ್ ಮಾಡಬೇಕು ಅಂತೇಳಿ ಇವಾಗ ಆ ಸಂವಿಧಾನ ಓದಿದ್ರಲ್ಲ ಅದನ್ನು ಸಿಕ್ತು. ನಮ್ಗೆ ಯಾರ್ಯಾರ ನೆನ್ಕೋದ ನಾವೇನ್ ಓದ್ತೇವಂತ ಗುರುಗಳೇ ಏನಾಗಿದೆ ಎಲ್ಲ ಕೇಳೋ ಮುಂದೆ ಎಲ್ಲರೂ ಪ್ರವಚನ ಆಗಲಿ ಇನ್ನೊಂದಾಗಲಿ ಎಲ್ಲರೂ ಬಹಳ ಒಳ್ಳೇದಂತೆ ನಮ್ಗೆ ಹಿಡ್ಕೊಂಡೆ ನಾವು ತಲೆ ಹಾಕ್ತೇವೆ. ಮತ್ತಿದ್ರ ಆಚೆಗೆ ಹೋಗ್ತಿಲ್ಗೆ ನಾವು ಮಾಡದೇ ಮಾಡ್ತೇವೆ. ನೀವು ನೆಕ್ಸ್ಟ್ ಬೀದರ್ ಬರ್ಲತ್ತೀರಿ ಏನಾರು ಒಂದು ಟಾಣಿಕ್ ತಗೊಂಡ್ರಿ ಅಟ್ಲೀಸ್ಟ್ ಕೂಡಿಸಿ ನೀವು ಒಂದು ಮಾತು ಹೇಳಿದ್ರೆ ಏನಾರ ಓದಿಸಿದ್ರೆ ಒಂದು 6 ತಿಂಗಳಾರ ನಮ್ಮಲ್ಲಿ ಇರ್ಲಿ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಎಲ್ಲ ಆ ಒಂದು ಪದಗಳಲ್ಲಿ ಯಾವ ತರ ನಾವು ಜೀವನ ಮಾಡಬೇಕು, ಯಾವ ತರ ನಾವು ಆರ್ಥಿಕತೆ, ಯಾವ ತರ ನಾವು ಸಮಾನತೆ ಇರಬೇಕು ಅಂಥೇಳಿ ಬಾಬಾ ಸಾಹೇಬರು ಸಂವಿಧಾನ ಮುಖಾಂತರ ನಮಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಇದೆ. ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ತಗೋರಿ, ಮುಂದುವರೆದ ದೇಶಗಳು ತಗೋರಿ, ಎಲ್ಲ ದೇಶಗಳು ತಗೋರಿ, ಎಲ್ಲರಿಗಿಂತ ಶ್ರೇಷ್ಠ ಸಂವಿಧಾನ ಯಾವುದಾರ ಇದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಭಾರತದ ಸಂವಿಧಾನ. ಸುಮ್ಮನೆ ಬಂತ ಗುರುಗಳೇ ಎಲ್ಲ ಕಡೆ ಹೇಳ್ತೀನಿ, ಇದು ಈ ವರ್ಡ್ ಹಳ್ಳಿದಲ್ಲೆಲ್ಲ ನಮಗೆ ಆದರ್ಶ ಯಾರೂ ಬೇಕಾಗಿಲ್ಲ. ಗುರುಗಳು ಕೂತಾಗ ಹೇಳಿದ್ರು ಈಗ ನಮ್ಗೆ ಶಿಕ್ಷಣ, ಆರ್ಥಿಕತೆ ಇವೆಲ್ಲ ಜನರಿಗೆ ಇದು ಮಾಡಬೇಕು ಅಂತೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಾಗ 130 ವರ್ಷಕ್ಕಿಂತ ಹೆಚ್ಚಿಗೆ ಅವತ್ತ ಸ್ಕೂಲ್ ಶಾಲೆ ಹೆಂಗಿದ್ದು, ರೋಡ್ ಹೆಂಗಿತ್ತು, ಮಧ್ಯಾಹ್ನ ಊಟ ಇತ್ತ ಇಲ್ಲ ಅಂತೇಳಿ ಇವತ್ತು ಜನ ಲೆಕ್ಕ ಹಾಕ್ರಿ. ಅವತ್ತು ಬಾಬಾ ಸಾಹೇಬರು ಅಂತ ಕಾಲದಾಗೂ ಅಷ್ಟು ಓದಿ ಬರ್ದಿ ಫಾರಿನ್ ಹೋಗಿ ಡಿಗ್ರಿ ತಗೊಂಡು ಬಂದ್ ಅಂತ ವಿದ್ವಾನ್ ಆಗಿ 125ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ವಿಶ್ವಸಂಸ್ಥೆ ವರ್ಲ್ಡ್ ನಾಲೆಜ್ ಡೇ ಅಂತೇಳಿ ಮಾಡಿದ್ರು. ಅಂತ ದೊಡ್ಡ ವ್ಯಕ್ತಿತ್ವ ಬರ್ಬೇಕಾದ್ರ ಶಿಕ್ಷಣ ಕಾರಣ. ಮನಿ ಎದುರು ಊಟ, ಮನೆಗೆ ಬಂದ ಬಟ್ಟಿ ಗಿಟ್ಟಿ ಎಲ್ಲ ಸಿಕ್ಕರು
ನಾವಿನ್ನ ಅರ್ಟ್ರ ಮಟ್ಟಿ ನಮ್ಗೆ ಯಾಕೆ ಹೇಳ್ತೀನಿ, ಅದು ಒಂದೇ ಆದರ್ಶ ನಮ್ಗೆ. ಅದಕ್ಕ ಬಾಬಾ ಸಾಹೇಬ್ರದ್ದು ಎಷ್ಟು ಹೇಳಿದ್ರು ಕಮ್ಮಿ ಇದೆ. ಯಾಕಂದ್ರೆ ಅಂತ ಒಂದು ಕಾಲದಲ್ಲಿ ಅಷ್ಟು ಓದಿ ಬರೆದಿ ಇಂಥ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟು, ಬರೇ ನಾ ಯಾವಾಗಲೂ ಹೇಳ್ತಾ ಇರ್ತೇನೆ, ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು. ಬುದ್ಧ ಅವ್ರದ್ದು ನಾವು ಇತಿಹಾಸ ತಗೊಂಡು ಹೋದಾಗ 2000 ವರ್ಷ, ಬಸವಣ್ಣವ್ರ ಇತಿಹಾಸ ನೋಡಿದಾಗ 800 ವರ್ಷ, ಕನಕ ಅವ್ರು ನೋಡಿದಾಗ 500 ವರ್ಷ, ಬಾಬಾ ಸಾಹೇಬ್ರು ನೋಡಿದಾಗ 130 ವರ್ಷ. ಇವ್ರು ಎಲ್ಲರೂ ಏನಾರ ಯಾವ್ದಾರ ಒಂದು ಸಮಾಜಕ್ಕೆ ಹಿಡ್ಕೊಂಡು ಹೋದವರಲ್ಲ ಇವರು. ಸಮಸ್ತ ಮಾನವ ಕುಲಕ್ಕೆ ಏನೋದಲ್ಲ ಒಳ್ಳೇದಾಗ್ಲಿ ಅಂತೇಳಿ ಬಯಸಿ ಕೆಲಸ ಮಾಡಿರೋರು ಇವರೆಲ್ಲ ವ್ಯಕ್ತಿಗಳು. ಹಾಗಾಗಿ ಬಂಧುಗಳೇ, ಇವತ್ತು ಶಂಶಾನಗರ ಗ್ರಾಮದಲ್ಲಿ ಗುರುಗಳೇ, ಇದು ಬಹಳ ಒಳ್ಳೆ ಜಾಗ ಇದೆ. ಯಾಕಂದ್ರೆ ನಾರ ಬಹಳ ಸಲ ಇಲ್ಲಿ MLA ಇದ್ದಾಗೂ ಬಂದಿನಿ, ಛೋಟ ಮೋಟ ಫಂಡ್ಸು ಕೊಟ್ಟಿದ್ದೀವಿ. ಆಮೇಲೆ ಇದು ಅವರೆಲ್ಲ ಪಾಸ್ವಾನ್ ಅವರೆಲ್ಲ ಹೇಳ್ದಂಗೆ ಹಿಂದೆ ಹೋರಾಟ ಮಾಡಿ ಬಹಳಷ್ಟು ಶ್ರಮ ಪಟ್ಟು ಇದು ಜಾಗ ಉಳಿಸ್ತದೆ. ಮತ್ತು ಸುತ್ತಮುತ್ತ ಕೆಲವು ಫಾರೆಸ್ಟ್ದವ್ರು ನಮ್ಗೆ ಅಲ್ಲ ಅಂತ ಹೇಳ್ತಾರ. ಅದಕ್ಕೆ ನಾನು ಲಾಸ್ಟ್ ಟೈಮು ನಮ್ಮ ಬೆಂಗಳೂರು ಪೂರ್ವ ಸಂಘ ಹಾಸ್ಟೆಲ್ ಓಪನಿಂಗ್ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಹೇಳಿದ್ದೇನೆ, ರಾಜ್ಯದಲ್ಲಿ ಎಲ್ಲೆಲ್ಲೇ ಯಾವುದೇ ಕಮ್ಯುನಿಟಿ ಇರಲಿ 50 ವರ್ಷ 100 ವರ್ಷ ಇತಿಹಾಸದಲ್ಲಿ ಯಾರ್ಯಾರು ಕುಂತಿನವ್ರ ಅಂತ ಒಂದು ಸರ್ವೆ ತರಿಸ್ಕೊಂಡು ಅವ್ರಿಗೆ ರೆಗ್ಯುಲರೈಸ್ ಮಾಡ್ರಿ ಎಂಬ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೆ. ಗೊತ್ತಾಯ್ತಾ? ಅಂಥವೆಲ್ಲ ಕೆಲಸಗಳು ಸರ್ಕಾರ. ಆಮೇಲೆ ಇದ್ರದ್ದು ವಿಶೇಷತೆ ಏನಂತಂದ್ರೆ, ಈ ಪ್ರಾಸ್ತಾವಿಕ ನುಡಿ ಮಾತಾಡುವಾಗ ಹೇಳಿದ್ರಲ್ಲ, ಇಲ್ಲೊಂದು ಬುದ್ಧ ವಿಹಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅಂತ ಒಂದು. ಅದು ಮತ್ತೆ ಪಕ್ಕದಲ್ಲಿ ಕೆರೆ ಇದೆ, ತುಂಬಾ ಚೆನ್ನಾಗಿದೆ ಕೆರೆ. ನಾನಾರ ಇಲ್ಲಿ ಇದು ಫಿಶಿಂಗು ಮತ್ತು ಬೋಟಿಂಗು ಎಲ್ಲ ಮಾಡ್ಬೇಕಂತೇಳಿ ನಮ್ಮ ಶಾಸಕರು ಕೇಳ್ಬೇಕಿಲ್ಲಿ. ನಾನು 2-3 ಸಲ ಬಂದು ಫಾರೆಸ್ಟ್ದವರಿಗೆ ಇನ್ನೊಬ್ಬರಿಗೆ ಎಲ್ಲ ಕರೆಸಿ ಒಂದು ಬೋಟಿಂಗ್ ಮಾಡ್ಬೇಕಿಲ್ಲಿ. ಯಾಕಂದ್ರೆ ಇದು ತುಂಬಾ ಚೆನ್ನಾಗಿದೆ ಟೂರಿಸಂಕ. ಆಮೇಲೆ ಇಲ್ಲೊಂದು ದರ್ಗಾನು ಇದೆ, ಕೊಂಸಾಯಿಸಿ ಜನುಖಾನ್ ಗರೀಬ್ ಬಂದೆ ನವಾಜ್. ಅದು ಹೆಂಗದ ಅಂದ್ರೆ ಒಂದು ಐಲ್ಯಾಂಡ್ ಇದ್ದಂಗೆ, ಸುತ್ತಮುತ್ತ ನೀರವ. ಅಲ್ಲಿ ಇಲ್ಲಿಂದ ಅಲ್ಲಿಗೊಂದು ಪೂಲ್ ಹಾಕ್ಬೇಕು, ಒಂದು ಬ್ರಿಡ್ಜ್ ಹಾಕ್ಬೇಕು ಕಟ್ಟಿಗೆದು ಅಂಬ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಮಾಡಿದ್ದೆ. ಈಗ ನಮ್ಗೆ ನಾವಿದ್ದಾಗ 1000 ಕರೋಡ್ ಇತ್ತು, ಈಗ ನಿಮಗೆ 5000 ಕರೋಡ್ ಅದ. ನಾವಿದ್ದಾಗ 1000 ಕೋಟಿ ಇತ್ತು, ಈಗ 5000 ಕೋಟಿ. ಅದಕ್ಕೆ ನಿಂಬಲ್ಲೇನು ರೊಕ್ಕ ಕಮ್ಮಿ ಇಲ್ಲ, ಬಿಲ್ಕುಲ್ ಹೋಗಲ್ಗಿಂತ ಪहिले ಇದಕ್ಕೆ ಏನಂತ ಪುರ ಬಿಂದಾಸ್ ಬಾಬಾ ಸಾಹೇಬ್ರ ಹೆಸರು ಬಗ್ಗೆ ಕೋಟೆಗೆ ಹೋಗಿ. ಅಲ್ಲ ಅಂದ್ರೆ ಅಂತ ಒಂದು ಪೊಟೆನ್ಶಿಯಲಿಟಿ ಈ ಜಾಗದಲ್ಲಿ. ಬೋಟಿಂಗು, ಫಿಶಿಂಗು, ಯಾವ ತರ ಬೋಟ್ ಬರ್ಬೇಕಂತೂ ಪಿಕ್ಚರ್ ಸಮೇತ ನಾನು ಕಳಿಸ್ಕೊಟ್ಟಿದ್ರು. ಗೊತ್ತಾಯ್ತಾ? ಇಂಥವೆಲ್ಲ ಕೆಲಸ ಮಾಡಾಕ ಇಲ್ಲಿ ಅವಕಾಶ ಇದೆ. ಮತ್ತು ಇವ್ರು ಹೇಳ್ದಂಗೆ ನಮ್ಮಲ್ಲಿ ಮೊನ್ನೆ ಕೇಳಿ ಬುದ್ಧ ವಿಹಾರ ಅದು ಬಿಟ್ರೆ ನಾವು ಶಂಶಾನಗರದೇ ಮಾಡೋಂಥ ಒಂದು ದೊಡ್ಡ ಅವಕಾಶಗಳು ನಮ್ಮ ಜಿಲ್ಲೆಯಲ್ಲಿ ಇದೆ. ಆಣದೂರು ಡೆವಲಪ್ ಆಗ್ತಾ ಇದೆ ಚೆನ್ನಾಗಿ. ಗೊತ್ತಾಯ್ತಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಿಂದ ನಮಗೂ ಯಾವ್ಯಾವ ರೀತಿಯಿಂದ ಈ ಒಂದು ಸಂಸ್ಥೆ ಜೊತೆಯಲ್ಲಿ ಸಹಾಯ ಮಾಡಬೇಕು, ಸಮಸ್ತ ಯಾವಾಗೂ ನಾನು ನಿಮ್ಮ ಜೊತೆಲಿ ಇದ್ದು ಕೆಲಸ ಮಾಡ್ತೀನಿ ಅಂತೇಳಿ, ಮತ್ತು ವಿಶೇಷವಾಗಿ ಮೈಸೂರಿನಿಂದ ಬಂದಂಥ ಗುರುಗಳು ಅಪ್ಪಣೆ ತಗೊಂಡು, ಯಾಕಂದ್ರೆ ಗುರುಗಳಿಗೆ ಕೇಳಿದ್ರೆ ನಾನು ಅವ್ರು 3 ಮದಿ ಮಾಡಿ ಬಂದಿದೆ ಅಂತ ಹೇಳಿದ್ರು. ಅವ್ರು ನಾಂದ ಬಾರ ಹಿಡ್ದು ಕಾಯ್ಕೊತ್ ಕುಂತೇನೆ ಗುರುಗಳೇ, ಏನೋ ಯಾವ ಮದಿಗೂ ಹೋಗಿಲ್ಲ, 3-4 ಮದಿ ಅವು ಇವು ಅವ ಅಂತ ಹೇಳಿದೆ. ಅದಕ್ಕೆ ಅವ್ರ ಅಪ್ಪಣೆ ತಗೊಂಡು, ನಿಮ್ಮೆಲ್ಲರೂ ಅಪ್ಪಣೆ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಆಗಲಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಿದ್ದಂಥ ಹಾದಿಯಲ್ಲಿ ಎಲ್ಲರೂ ಸೇರಿ, ಮತ್ತು ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಈ ರಥ ಏನಿದೆ ಕೈಲಾದ್ರೆ ಮುಂದಕ್ಕೆ ಹೋಯ್ರಿ, ಎಲ್ಲರೂ ಅಲ್ಲೇ ಇಡ್ರಿ, ಹಿಂದಕ್ಕೆ ಮಾತ್ರ ತರಬೇಡ್ರಿ ಅಂತ ಹೇಳಿದ್ರು. ಹಂಗಾಗಿ ಆ ಮಂತ್ರ ಏನದಲ್ಲ, ನಾವು ನೀವು ಸೇರಿ ಇವತ್ತ ಆದಷ್ಟು ಮಟ್ಟಿಗೆ ಮುಂದಕ್ಕೆ ಹೋಗ್ತೀವಿ ಎಂಬ ನಿಟ್ಟಿನಲ್ಲಿ ಇವತ್ತ ಹೇಳಿ ಈ ಒಂದು ತಾವೆಲ್ಲ ಕರೆಸಿ
ಗೌರವ ಸನ್ಮಾನ ಮಾಡಿದ ಕಡೆಯಿಂದ ತಮ್ಗೆಲ್ಲರಿಗೆ ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.